ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನಿಮ್ಮ ಅಂತರಂಗದಲ್ಲಿ ಸ್ವಾತಂತ್ರ್ಯದ ಹಂಬಲ, ಸಾಹಸದ ಆಸೆ, ಜ್ಞಾನದ ಅನ್ವೇಷಣೆ ಮತ್ತು ಸದಾ ಸಕಾರಾತ್ಮಕವಾಗಿರುವ ಮನೋಭಾವ ಅಡಗಿದೆ. ನೀವು ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಮತ್ತು ಜೀವನವನ್ನು ಒಂದು ಅದ್ಭುತ ಪ್ರಯಾಣವೆಂದು ಪರಿಗಣಿಸುವವರೇ? ಹಾಗಾದರೆ ಈ ವಿಡಿಯೋ ಖಂಡಿತವಾಗಿಯೂ ನಿಮಗಾಗಿ. ಇಂದು ನಾವು ರಾಶಿ ಚಕ್ರದ ಅತ್ಯಂತ ಆಶಾವಾದಿ, ಜ್ಞಾನಪ್ರಿಯ ಮತ್ತು ಸಾಹಸಮಯ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಧನುರಾಶಿ. ಬನ್ನಿ, ಧನುರಾಶಿಯವರ ಮೂಲ ಸ್ವಭಾವ, ಅವರ ಶಕ್ತಿ, ದೌರ್ಬಲ್ಯ, ಪ್ರೀತಿ, ವೃತ್ತಿ ಮತ್ತು ಆಧ್ಯಾತ್ಮಿಕ ಮಾರ್ಗಗಳ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಗುಪ್ತ ಶಕ್ತಿಗಳನ್ನು ಅರಿತು ಯಶಸ್ಸನ್ನು ಸಾಧಿಸಲು ಸಹಾಯ ಮಾಡುವ ಅತ್ಯಂತ ಶಕ್ತಿಶಾಲಿ ಮತ್ತು ಗುಪ್ತ ಪರಿಹಾರಗಳನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ನೀಡಲಿದ್ದೇನೆ. ಇದನ್ನು ತಪ್ಪದೆ ಪೂರ್ಣ ವಿಡಿಯೋವನ್ನು ನೋಡಿ. ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಇದು ನೆರವಾಗಲಿದೆ. ಧನುರಾಶಿ. ಈ ಹೆಸರೇ ಸಾಹಸ, ಜ್ಞಾನ ಮತ್ತು ಗುರಿಯನ್ನು ಸೂಚಿಸುತ್ತದೆ. ಇದು ರಾಶಿ ಚಕ್ರದ 9ನೇ ರಾಶಿ ಮತ್ತು ಇದರ ಗುಣಗಳು ನಿಜಕ್ಕೂ ಆಶಾವಾದಿ ಮತ್ತು ವಿಸ್ತಾರವಾದ ದೃಷ್ಟಿಕೋನದಿಂದ ಕೂಡಿರುತ್ತವೆ. ಈ ರಾಶಿಯ ತತ್ವ ಅಗ್ನಿ ತತ್ವ. ಅಗ್ನಿಯು ಉತ್ಸಾಹ, ಶಕ್ತಿ, ಸೃಜನಶೀಲತೆ ಮತ್ತು ಸ್ಫೂರ್ತಿಯನ್ನು ಸೂಚಿಸುತ್ತದೆ. ಧನುರಾಶಿಯವರು ಹುರುಪುಳ್ಳ, ಉತ್ಸಾಹಿ ಮತ್ತು ಜೀವನೋತ್ಸಾಹದಿಂದ ತುಂಬಿರುತ್ತಾರೆ. ಈ ರಾಶಿಯ ಗುಣ ದ್ವಿಸ್ವಭಾವ. ಇವರು ಹೊಂದಿಕೊಳ್ಳುವ ಸ್ವಭಾವದವರು, ಬದಲಾವಣೆಗಳಿಗೆ ಮುಕ್ತರಾಗಿರುತ್ತಾರೆ ಮತ್ತು ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ಳಲು ಸಿದ್ಧರಿರುತ್ತಾರೆ. ಇವರಿಗೆ ಏಕತಾನತೆ ಇಷ್ಟವಾಗುವುದಿಲ್ಲ. ಈ ರಾಶಿಯ ಆಡಳಿತ ಗ್ರಹ ಗುರುಗ್ರಹ. ಗುರುವು ಜ್ಞಾನ, ಬುದ್ಧಿವಂತಿಕೆ, ಅದೃಷ್ಟ, ವಿಸ್ತರಣೆ ಮತ್ತು ಆಧ್ಯಾತ್ಮಿಕತೆಯ ಗ್ರಹ. ಧನುರಾಶಿಯವರು ಜ್ಞಾನದಾಹಿಗಳು, ಸಕಾರಾತ್ಮಕರು ಮತ್ತು ಜೀವನದಲ್ಲಿ ಅದೃಷ್ಟವನ್ನು ಹೊಂದಿರುತ್ತಾರೆ. ಈ ರಾಶಿಯ ಚಿಹ್ನೆ ಬಿಲ್ಲುಗಾರ. ಇದು ಮನುಷ್ಯನ ಪ್ರಗತಿ, ಗುರಿಯತ್ತ ಸಾಗುವ ಮನೋಭಾವ ಮತ್ತು ಜ್ಞಾನದ ಅನ್ವೇಷಣೆಯನ್ನು ಸೂಚಿಸುತ್ತದೆ. ಬಿಲ್ಲುಗಾರನು ತನ್ನ ಗುರಿಯನ್ನು ದೂರಕ್ಕೆ ಇಟ್ಟು ಅದನ್ನು ತಲುಪಲು ಪ್ರಯತ್ನಿಸುತ್ತಾನೆ. ಈ ರಾಶಿಯ ಆಧಿಪತ್ಯ ಮನೆ 9ನೇ ಮನೆ. ಇದು ಉನ್ನತ ಜ್ಞಾನ, ಆಧ್ಯಾತ್ಮಿಕತೆ, ದೀರ್ಘ ಪ್ರಯಾಣಗಳು, ಧರ್ಮ, ತತ್ವಶಾಸ್ತ್ರ ಮತ್ತು ಅದೃಷ್ಟದ ಮನೆ. ಧನುರಾಶಿಯವರು ಈ ಕ್ಷೇತ್ರಗಳಲ್ಲಿ ಆಳವಾದ ಆಸಕ್ತಿಯನ್ನು ಹೊಂದಿರುತ್ತಾರೆ. ಧನುರಾಶಿಯವರ ಅಧಿಪತಿ ದೇವತೆ ವಿಷ್ಣುದೇವ ಹಾಗೂ ದತ್ತಾತ್ರೇಯ. ಗುರುಗ್ರಹವು ವಿಷ್ಣುವಿಗೆ ಸಂಬಂಧಿಸಿದೆ. ಜ್ಞಾನ ಮತ್ತು ಗುರು ಪರಂಪರೆಯನ್ನು ಪ್ರತಿನಿಧಿಸುವ ದತ್ತಾತ್ರೇಯ ಕೂಡ ಈ ರಾಶಿಯವರಿಗೆ ಪ್ರಿಯವಾದ ದೈವ. ಧನುರಾಶಿಯವರ ವ್ಯಕ್ತಿತ್ವವು ಅವರ ಸ್ವಾತಂತ್ರ್ಯ, ಜ್ಞಾನದ ಬಯಕೆ ಮತ್ತು ನೇರ ಮಾತಿನಿಂದ ಕೂಡಿದೆ. ಅವರನ್ನು ಸುಲಭವಾಗಿ ಗುರುತಿಸಬಹುದು. ಧನುರಾಶಿಯವರು ಸಕಾರಾತ್ಮಕವಾಗಿ, ತಾತ್ವಿಕವಾಗಿ ಮತ್ತು ವಿಸ್ತಾರವಾದ ದೃಷ್ಟಿಕೋನದಿಂದ ಯೋಚಿಸುತ್ತಾರೆ. ಅವರು ಸದಾ ಹೊಸ ಆಲೋಚನೆಗಳನ್ನು, ಸತ್ಯಗಳು ಮತ್ತು ಜ್ಞಾನದ ಹುಡುಕಾಟದಲ್ಲಿರುತ್ತಾರೆ. ಚಿಕ್ಕ ವಿಷಯಗಳಿಗಿಂತ ದೊಡ್ಡ ಚಿತ್ರಣವನ್ನು ನೋಡಲು ಇಷ್ಟಪಡುತ್ತಾರೆ. ಇವರ ಯೋಚನೆಗಳು ಭವಿಷ್ಯದ ಬಗ್ಗೆ, ಹೊಸ ಸಾಧ್ಯತೆಗಳ ಬಗ್ಗೆ ಮತ್ತು ಜೀವನದ ಅರ್ಥದ ಬಗ್ಗೆ ಇರುತ್ತವೆ. ಅವರು ಯಾವುದೇ ವಿಷಯದಲ್ಲಿಯೂ ಆಳವಾದ ತಿಳುವಳಿಕೆಯನ್ನು ಪಡೆಯಲು ಬಯಸುತ್ತಾರೆ. ಧನುರಾಶಿಯವರು ನೇರವಾಗಿ, ಪ್ರಾಮಾಣಿಕವಾಗಿ ಮತ್ತು ಕೆಲವೊಮ್ಮೆ ಕಟುವಾಗಿ ಮಾತನಾಡುತ್ತಾರೆ. ಅವರ ಮಾತುಗಳಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಇರುತ್ತದೆ, ಆದರೆ ಕೆಲವೊಮ್ಮೆ ಅದು ಇತರರಿಗೆ ನೋವುಂಟು ಮಾಡಬಹುದು. ಅವರ ನಡವಳಿಕೆಯಲ್ಲಿ ಸ್ವಾತಂತ್ರ್ಯ, ಉತ್ಸಾಹ ಮತ್ತು ಸಾಹಸಮಯ ಗುಣ ಎದ್ದು ಕಾಣುತ್ತದೆ. ಅವರು ಮುಕ್ತ ಮನಸ್ಸಿನವರು ಮತ್ತು ಬೇರೆಯವರ ಅಭಿಪ್ರಾಯಗಳಿಗೆ ಗೌರವ ನೀಡುತ್ತಾರೆ. ಅವರ ವೈಯಕ್ತಿಕ ಶೈಲಿ ತುಂಬಾ ಸರಳ, ಆರಾಮದಾಯಕ ಮತ್ತು ಪ್ರಯಾಣಕ್ಕೆ ಸೂಕ್ತವಾಗಿರುತ್ತದೆ. ಅವರಿಗೆ ಬ್ರ್ಯಾಂಡ್ಗಳಿಗಿಂತ ಆರಾಮ ಮುಖ್ಯ. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಧನುರಾಶಿಯವರು ಆಶಾವಾದಿಗಳು, ಪ್ರಾಮಾಣಿಕರು ಮತ್ತು ಸ್ವಾತಂತ್ರ್ಯ ಪ್ರಿಯರು. ಅವರಿಗೆ ಸ್ಥಳಾವಕಾಶ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಬೇಕು. ಅವರು ತಮ್ಮ ಸಂಗಾತಿಯಿಂದ ಸತ್ಯಸಂಧತೆ ಮತ್ತು ಬುದ್ಧಿಶಕ್ತಿಯನ್ನು ನಿರೀಕ್ಷಿಸುತ್ತಾರೆ. ಒಮ್ಮೆ ಪ್ರೀತಿಸಿದರೆ ಅವರು ನಿಷ್ಠರಾಗಿರುತ್ತಾರೆ, ಆದರೆ ಸಂಬಂಧಗಳಲ್ಲಿ ಹೊಸತನ ಮತ್ತು ಸಾಹಸ ಇರಬೇಕು ಎಂದು ಬಯಸುತ್ತಾರೆ. ಸ್ನೇಹದಲ್ಲಿ ಇವರು ಅತ್ಯಂತ ಉತ್ತಮ ಸ್ನೇಹಿತರು. ಸದಾ ಸಹಾಯ ಮಾಡಲು ಸಿದ್ಧರಿರುತ್ತಾರೆ
ಮತ್ತು ನಿಮ್ಮನ್ನು ನಗಿಸುತ್ತಾರೆ. ಅವರ ಸ್ನೇಹಿತರ ವೃತ್ತ ದೊಡ್ಡದಾಗಿರುತ್ತದೆ. ಧನುರಾಶಿಯವರ ಬುದ್ಧಿಶಕ್ತಿ ತೀಕ್ಷ್ಣ ಮತ್ತು ತಾತ್ವಿಕವಾಗಿರುತ್ತದೆ. ಅವರು ಹೊಸ ಭಾಷೆಗಳನ್ನು ಕಲಿಯಲು, ಹೊಸ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಜಗತ್ತನ್ನು ಅನ್ವೇಷಿಸಲು ಇಷ್ಟಪಡುತ್ತಾರೆ. ಶೌರ್ಯ ಮತ್ತು ಧೈರ್ಯವು ಇವರಲ್ಲಿ ಸಹಜವಾಗಿ ಬಂದಿರುತ್ತದೆ. ಅವರು ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಅಪಾಯಗಳನ್ನು ತೆಗೆದುಕೊಳ್ಳಲು ಇವರು ಹಿಂಜರಿಯುವುದಿಲ್ಲ. ಇವರ ದೃಷ್ಟಿಕೋನ ಯಾವಾಗಲೂ ಭವಿಷ್ಯದ ಬಗ್ಗೆ, ದೊಡ್ಡ ಗುರಿಗಳ ಬಗ್ಗೆ ಮತ್ತು ಜೀವನದ ವಿಸ್ತಾರವಾದ ಸಾಧ್ಯತೆಗಳ ಬಗ್ಗೆ ಇರುತ್ತದೆ. ಧನುರಾಶಿಯವರ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಹೇಗಿದೆ ಎಂದು ನೋಡೋಣ. ಧನುರಾಶಿಯವರು ವೃತ್ತಿ ಜೀವನದಲ್ಲಿ ಸ್ವಾತಂತ್ರ್ಯ, ಜ್ಞಾನದ ಹಂಚಿಕೆ ಮತ್ತು ಸಾಹಸವನ್ನು ಬಯಸುತ್ತಾರೆ. ಅವರು ಸವಾಲುಗಳನ್ನು ಎದುರಿಸಲು ಮತ್ತು ಜಗತ್ತಿಗೆ ಹೊಸ ವಿಚಾರಗಳನ್ನು ತರಲು ಇಷ್ಟಪಡುತ್ತಾರೆ. ಈ ರಾಶಿಯವರಿಗೆ ಯಾವ ರೀತಿಯ ಉದ್ಯೋಗಗಳು ಮತ್ತು ಕ್ಷೇತ್ರಗಳು ಹೆಚ್ಚು ಸೂಕ್ತ ಎಂದು ನೋಡೋಣ. ಧನುರಾಶಿಯವರು ತಮ್ಮ ಜ್ಞಾನ, ಆಶಾವಾದ ಮತ್ತು ಸ್ವಾತಂತ್ರ್ಯದ ಗುಣವನ್ನು ಬಳಸಿಕೊಳ್ಳುವ ವೃತ್ತಿಗಳಲ್ಲಿ ಹೆಚ್ಚು ಯಶಸ್ವಿಯಾಗುತ್ತಾರೆ. ಇವರಿಗೆ ಸೂಕ್ತವಾದ ಕ್ಷೇತ್ರಗಳು ಶಿಕ್ಷಣ ಮತ್ತು ಜ್ಞಾನ, ಪ್ರಯಾಣ ಮತ್ತು ಪ್ರವಾಸೋದ್ಯಮ, ಕಾನೂನು ಮತ್ತು ನ್ಯಾಯ, ಧರ್ಮ ಮತ್ತು ಆಧ್ಯಾತ್ಮಿಕತೆ, ಕ್ರೀಡೆ ಮತ್ತು ಸಾಹಸ, ಸಾರ್ವಜನಿಕ ಸಂಬಂಧಗಳು ಮತ್ತು ಮಾಧ್ಯಮ. ಆರ್ಥಿಕ ದೃಷ್ಟಿಯಿಂದ ಇವರ ಜೀವನ ಪಥ ಹೇಗಿರುತ್ತದೆ ಎಂದು ನೋಡೋಣ. ಧನುರಾಶಿಯವರು ಆರ್ಥಿಕ ವಿಷಯದಲ್ಲಿ ಸಾಮಾನ್ಯವಾಗಿ ಅದೃಷ್ಟವಂತರು. ಗುರುಗ್ರಹದ ಪ್ರಭಾವದಿಂದಾಗಿ ಹಣದ ಹರಿವು ಉತ್ತಮವಾಗಿರುತ್ತದೆ. ಆದರೆ ಕೆಲವೊಮ್ಮೆ ಅವರು ನಿರ್ಲಕ್ಷ್ಯದಿಂದ ಹಣವನ್ನು ಖರ್ಚು ಮಾಡಬಹುದು ಅಥವಾ ಅತಿಯಾದ ಆಶಾವಾದದಿಂದ ಅಪಾಯಕಾರಿ ಹೂಡಿಕೆಗಳನ್ನು ಸಹ ಮಾಡಬಹುದು. ಆರ್ಥಿಕ ಭದ್ರತೆ ಮುಖ್ಯವಾದರೂ ಸ್ವಾತಂತ್ರ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತಾರೆ. ಸರಿಯಾದ ನಿರ್ವಹಣೆ ಇದ್ದರೆ ಅವರು ಸಂಪತ್ತನ್ನು ಸಂಗ್ರಹಿಸಬಹುದು. ಧನ, ವ್ಯವಹಾರ ಮತ್ತು ಹೂಡಿಕೆಗಳಲ್ಲಿ ಯಶಸ್ಸು ಪಡೆಯಲು ಜ್ಯೋತಿಷ ಪರಿಹಾರಗಳನ್ನು ಏನು ಮಾಡಬಹುದು ಎಂದು ನೋಡೋಣ. ಗುರು ಮಂತ್ರ ಜಪ ಮಾಡುವುದು. ಪ್ರತಿದಿನ ಬೆಳಿಗ್ಗೆ 108 ಬಾರಿ ಓಂ ಬೃಹಸ್ಪತಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಗುರುಗ್ರಹದ ಅನುಗ್ರಹ ದೊರೆತು ಅದೃಷ್ಟ, ಜ್ಞಾನ ಮತ್ತು ಆರ್ಥಿಕ ಸಮೃದ್ಧಿ ಹೆಚ್ಚುತ್ತದೆ. ಗುರುವಾರದ ವ್ರತ. ಪ್ರತಿ ಗುರುವಾರ ಉಪವಾಸ ವ್ರತ ಆಚರಿಸಿ ವಿಷ್ಣು ಅಥವಾ ದತ್ತಾತ್ರೇಯನನ್ನು ಪೂಜಿಸಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಸಿಹಿ ತಿಂಡಿಗಳು ಅಂದರೆ ಕಡಲೆ ಹಿಟ್ಟಿನ ಲಾಡು ಅಥವಾ ಹಳದಿ ಬೇಳೆ ದಾನ ಮಾಡಿ. ಪುಷ್ಯರಾಗ ರತ್ನ ಧರಿಸುವುದು. ಗುರುಗ್ರಹದ ರತ್ನವಾದ ಪುಷ್ಯರಾಗವನ್ನು ಧರಿಸುವುದು ಅದೃಷ್ಟ, ಜ್ಞಾನ, ಸಂಪತ್ತು ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಇದನ್ನು ಚಿನ್ನದ ಉಂಗುರದಲ್ಲಿ ಕೆತ್ತಿಸಿ ಬಲಗೈ ತೋರು ಬೆರಳಿನಲ್ಲಿ ಗುರುವಾರದಂದು ಗುರು ಹೊರೆಯಲ್ಲಿ ಧರಿಸಬೇಕು. ಹಿರಿಯರಿಗೆ ಗೌರವ ನೀಡುವುದು. ಗುರುಗಳು, ಹಿರಿಯರು ಮತ್ತು ಜ್ಞಾನವಂತರಿಗೆ ಸದಾ ಗೌರವ ನೀಡಿ ಮತ್ತು ಅವರ ಆಶೀರ್ವಾದ ಪಡೆಯಿರಿ. ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು. ದೇವಾಲಯಗಳಿಗೆ ದೇಣಿಗೆ ನೀಡುವುದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಅದೃಷ್ಟವನ್ನು ತರುತ್ತದೆ. ಹೂಡಿಕೆಯಲ್ಲಿ ಎಚ್ಚರವಾಗಿರಬೇಕು. ಅತಿಯಾದ ಆಶಾವಾದದಿಂದ ಅಪಾಯಕಾರಿ ಹೂಡಿಕೆಗಳನ್ನು ಮಾಡುವುದನ್ನು ತಪ್ಪಿಸಿ ಜಾಗರೂಕತೆಯಿಂದ ಹೂಡಿಕೆಗಳನ್ನು ಮಾಡಿ. ಧನುರಾಶಿಯವರ ಪ್ರೀತಿ, ವಿವಾಹ ಮತ್ತು ಕುಟುಂಬ ಜೀವನ ಹೇಗಿರುತ್ತದೆ ಎಂದು ನೋಡೋಣ. ಧನುರಾಶಿಯವರಿಗೆ ಪ್ರೀತಿ ಎಂದರೆ ಒಂದು ಸಾಹಸ, ಬುದ್ಧಿಮತೆಯ ಸಂಗಮ ಮತ್ತು ನಿರಂತರ ಅನ್ವೇಷಣೆ. ಅವರು ತಮ್ಮ ಸಂಗಾತಿಯೊಂದಿಗೆ ಜೀವನದ ಪ್ರಯಾಣವನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ಯಾವ ರೀತಿಯ ಜೊತೆಯವರೊಂದಿಗೆ ಅಥವಾ ಯಾವ ರೀತಿಯ ರಾಶಿಯವರೊಂದಿಗೆ ಇವರ ಹೊಂದಾಣಿಕೆ ಹೆಚ್ಚು ಎಂದು ನೋಡೋಣ. ಧನುರಾಶಿಯವರಿಗೆ ಮೇಷ ಮತ್ತು ಸಿಂಹರಾಶಿಯವರೊಂದಿಗೆ ಅತ್ಯುತ್ತಮ ಹೊಂದಾಣಿಕೆ ಇರುತ್ತದೆ, ಏಕೆಂದರೆ ಅವೆಲ್ಲವೂ ಅಗ್ನಿತತ್ವದ ರಾಶಿಗಳು. ಇವರು ಪರಸ್ಪರರ ಉತ್ಸಾಹ ಮತ್ತು ಸಾಹಸವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಮಿಥುನ ಮತ್ತು ತುಲಾ ರಾಶಿಯವರೊಂದಿಗೂ ಕೂಡ ಉತ್ತಮ ಹೊಂದಾಣಿಕೆ ಇರುತ್ತದೆ, ಏಕೆಂದರೆ ಅವರು ಸಂಭಾಷಣೆ ಮತ್ತು ಸ್ವಾತಂತ್ರ್ಯವನ್ನು ಪ್ರೀತಿಸುತ್ತಾರೆ. ವಿವಾಹ ಜೀವನದಲ್ಲಿ ಧನುರಾಶಿಯವರು ಆಶಾವಾದಿಗಳು, ಸತ್ಯಸಂಧರು ಮತ್ತು ಸ್ವಾತಂತ್ರ್ಯ ಪ್ರಿಯರು. ಅವರು ತಮ್ಮ ಸಂಗಾತಿಗೆ ಸಂಪೂರ್ಣವಾಗಿ ನಿಷ್ಠರಾಗಿರುತ್ತಾರೆ, ಆದರೆ ಅವರಿಗೆ ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಸ್ಥಳಾವಕಾಶ ಬೇಕು. ಅವರು ತಮ್ಮ ಸಂಗಾತಿಯೊಂದಿಗೆ ಹೊಸ ಅನುಭವಗಳನ್ನು ಹಂಚಿಕೊಳ್ಳಲು, ಪ್ರಯಾಣಿಸಲು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಇಷ್ಟಪಡುತ್ತಾರೆ.
ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ವಿಶ್ವಾಸ ಇವರಿಗೆ ಬಹಳ ಮುಖ್ಯ. ಕುಟುಂಬದಲ್ಲಿ ಧನುರಾಶಿಯವರು ಸಂತೋಷ ಮತ್ತು ಸಕಾರಾತ್ಮಕತೆಯನ್ನು ತರುತ್ತಾರೆ. ಅವರು ತಮ್ಮ ಕುಟುಂಬದ ಸದಸ್ಯರನ್ನು ಪ್ರೀತಿಸುತ್ತಾರೆ ಮತ್ತು ಅವರಿಗೆ ಜ್ಞಾನ ಮತ್ತು ವಿವೇಕವನ್ನು ನೀಡಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಅವರ ನೇರ ಮಾತು ಮತ್ತು ಸ್ವಾತಂತ್ರ್ಯದ ಬಯಕೆಯ ಕುಟುಂಬದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೆ ಕಾರಣವಾಗಬಹುದು. ಮಕ್ಕಳು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಮುಕ್ತ ಮತ್ತು ಪ್ರಾಮಾಣಿಕ ಸಂಬಂಧವನ್ನು ಹೊಂದಿರುತ್ತಾರೆ. ಇವರ ಉಪಸ್ಥಿತಿಯು ಕುಟುಂಬದಲ್ಲಿ ಉತ್ಸಾಹ ಮತ್ತು ಸಾಹಸಮಯ ಮನೋಭಾವವನ್ನು ಹೆಚ್ಚಿಸುತ್ತದೆ. ಧನುರಾಶಿಯವರ ಆರೋಗ್ಯ ಮತ್ತು ಶಕ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನುರಾಶಿಯವರ ಆರೋಗ್ಯವು ಅವರ ದೇಹದ ಸೊಂಟದ ಭಾಗ ಮತ್ತು ಯಕೃತ್ನೊಂದಿಗೆ ನಿಕಟವಾಗಿ ಸಂಬಂಧಿಸಿದೆ ಮತ್ತು ಅವರ ಮಾನಸಿಕ ಆಶಾವಾದವು ದೈಹಿಕ ಶಕ್ತಿಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಧನುರಾಶಿಯವರು ಮುಖ್ಯವಾಗಿ ತಮ್ಮ ಸೊಂಟ, ತೊಡೆಗಳು ಮತ್ತು ಯಕೃತ್ಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಒಳಗಾಗಬಹುದು. ಸಿಯಾಟಿಕಾ, ಸಂಧಿವಾತ, ಯಕೃತ್ನ ಸಮಸ್ಯೆಗಳು ಅಥವಾ ಅಧಿಕ ತೂಕದ ಸಮಸ್ಯೆಗಳು ಎದುರಾಗಬಹುದು. ಅವರ ಅತಿಯಾದ ಸಾಹಸಮಯ ಗುಣದೊಂದಿಗೆ ಅಪಘಾತಗಳು ಮತ್ತು ಗಾಯಗಳು ಆಗುವ ಸಾಧ್ಯತೆಯೂ ಕೂಡ ಇರುತ್ತದೆ. ದೈಹಿಕವಾಗಿ ಇವರು ಸಾಮಾನ್ಯವಾಗಿ ಉತ್ತಮ ಸಹಿಷ್ಣುತೆ ಮತ್ತು ಚೇತರಿಕೆಯ ಶಕ್ತಿ ಹೊಂದಿರುತ್ತಾರೆ. ಕ್ರೀಡೆಗಳು ಮತ್ತು ಹೊರಾಂಗಣ ಚಟುವಟಿಕೆಗಳಲ್ಲಿ ಇವರು ಸಕ್ರಿಯವಾಗಿರುತ್ತಾರೆ. ಮಾನಸಿಕ ಸ್ಥೈರ್ಯ ಇವರ ಅತಿ ದೊಡ್ಡ ಶಕ್ತಿ. ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲೂ ಇವರು ಆಶಾವಾದಿಯಾಗಿರುತ್ತಾರೆ ಮತ್ತು ಧೈರ್ಯದಿಂದ ಮುನ್ನಡೆಯುತ್ತಾರೆ. ಅವರ ಸಕಾರಾತ್ಮಕ ಮನೋಭಾವವು ಯಾವುದೇ ಸವಾಲನ್ನು ಎದುರಿಸಲು ಸಹಾಯ ಮಾಡುತ್ತದೆ. ವಿಶೇಷ ಆಯುರ್ವೇದ ಹಾಗೂ ಯೋಗ ಸಲಹೆಗಳನ್ನು ಇಲ್ಲಿ ಧನುರಾಶಿಯವರಿಗೆ ನೀಡಿದ್ದೇನೆ. ನಿಯಮಿತ ವ್ಯಾಯಾಮ ಮಾಡುವುದು. ಸೊಂಟ ಮತ್ತು ತೊಡೆಯ ಸ್ನಾಯುಗಳನ್ನು ಬಲಪಡಿಸಲು ನಿಯಮಿತವಾಗಿ ವ್ಯಾಯಾಮ ಮಾಡಿ. ವಿಶೇಷವಾಗಿ ಓಟ, ಈಜು ಅಥವಾ ಯೋಗಾಸನಗಳನ್ನು ಮಾಡಿ. ಯಕೃತ್ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಸೇವಿಸಿ. ಮದ್ಯಪಾನವನ್ನು ಕಡಿಮೆ ಮಾಡಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಆಯುರ್ವೇದದಲ್ಲಿ ಲಿವರ್ಗೆ ಒಳ್ಳೆಯದಾದ ಗಿಡಮೂಲಿಕೆಗಳನ್ನು ಸೇವಿಸಿ. ಧನುರಾಶಿಯವರು ಈಗಾಗಲೇ ಸಕಾರಾತ್ಮಕರಾಗಿದ್ದರೂ ಧ್ಯಾನ ಮತ್ತು ಪ್ರಾಣಾಯಾಮವು ಅವರ ಮನಸ್ಸನ್ನು ಇನ್ನಷ್ಟು ಶಾಂತಗೊಳಿಸಲು ಸಹಾಯ ಮಾಡುತ್ತದೆ. ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಮತ್ತು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಸೇವಿಸಿ. ಹೊಸ ಸ್ಥಳಗಳಿಗೆ ಪ್ರಯಾಣ ಮಾಡುವುದು ಮತ್ತು ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಅವರ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಧನುರಾಶಿಯವರ ಆಧ್ಯಾತ್ಮಿಕ ಪ್ರಯಾಣವು ಅವರ ಉನ್ನತ ಜ್ಞಾನದ ಅನ್ವೇಷಣೆ, ಧಾರ್ಮಿಕ ನಂಬಿಕೆಗಳು ಮತ್ತು ಜೀವನದ ಆಳವಾದ ಅರ್ಥವನ್ನು ಕಂಡುಕೊಳ್ಳುವ ಬಯಕೆಯಿಂದ ಪ್ರೇರಿತವಾಗಿದೆ. ಧನುರಾಶಿಯವರಿಗೆ ಯಾವ ದೇವತೆಗಳ ಪೂಜೆಯಿಂದ ಇವರಿಗೆ ಶ್ರೇಯಸ್ಸು ದೊರೆಯಬಹುದು ಎಂದು ನೋಡೋಣ. ವಿಷ್ಣುದೇವ. ಗುರುಗ್ರಹವು ವಿಷ್ಣುವಿಗೆ ಸಂಬಂಧಿಸಿದ್ದಾನೆ. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದು, ಗುರುವಾರದಂದು ವಿಷ್ಣು ದೇವಾಲಯಕ್ಕೆ ಭೇಟಿ ನೀಡಿ ಪೂಜಿಸುವುದು ತುಂಬಾ ಶ್ರೇಯಸ್ಕರ. ಇದು ಅದೃಷ್ಟ, ಜ್ಞಾನ ಮತ್ತು ಸಂತೋಷವನ್ನು ನೀಡುತ್ತದೆ. ದತ್ತಾತ್ರೇಯನ ಆರಾಧನೆ. ದತ್ತಾತ್ರೇಯನು ಗುರು ಪರಂಪರೆಯ ಪ್ರತೀಕ. ದತ್ತಾತ್ರೇಯ ಮಂತ್ರಗಳನ್ನು ಜಪಿಸುವುದು, ದತ್ತಾತ್ರೇಯನ ಸ್ತೋತ್ರಗಳನ್ನು ಪಠಿಸುವುದು ಜ್ಞಾನ, ವಿವೇಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ನೀಡುತ್ತದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು. ಗುರುಗ್ರಹವು ಸಂಪತ್ತು ಮತ್ತು ಸಮೃದ್ಧಿಯ ಗ್ರಹವೂ ಹೌದು. ಲಕ್ಷ್ಮೀ ದೇವಿಯ ಆರಾಧನೆ ಆರ್ಥಿಕ ಸಮೃದ್ಧಿಯನ್ನು ತರುತ್ತದೆ. ಧನುರಾಶಿಯವರು ಪಾಲಿಸಲೇಬೇಕಾದ ಅತ್ಯಂತ ಶಕ್ತಿಶಾಲಿ ಮತ್ತು ಕಡ್ಡಾಯ ಪರಿಹಾರಗಳನ್ನು ಇಲ್ಲಿ ತಿಳಿಸಿದ್ದೇನೆ. ಗುರು ಮಂತ್ರ ಜಪಿಸುವುದು. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ 108 ಬಾರಿ ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಗುರುಗ್ರಹದ ಅನುಗ್ರಹ ದೊರೆತು ಅದೃಷ್ಟ, ಜ್ಞಾನ ಮತ್ತು ಆರ್ಥಿಕ ಸಮೃದ್ಧಿ ಹೆಚ್ಚುತ್ತದೆ. ಪುಷ್ಯರಾಗರತ್ನ ಧರಿಸುವುದು. ಬಲಗೈ ತೋರು ಬೆರಳಿನಲ್ಲಿ ಚಿನ್ನದ ಉಂಗುರದಲ್ಲಿ ಪುಷ್ಯರಾಗವನ್ನು ಧರಿಸುವುದು ಅದೃಷ್ಟ, ಜ್ಞಾನ, ಸಂಪತ್ತು ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಬಾಳೆ ಗಿಡ ಪೂಜಿಸುವುದು. ಗುರುವಾರದಂದು ಬಾಳೆ ಗಿಡಕ್ಕೆ ನೀರು ಹಾಕಿ ಪೂಜಿಸುವುದರಿಂದ ಗುರುಗ್ರಹವು ಪ್ರಸನ್ನನಾಗುತ್ತಾನೆ. ಅರಿಶಿಣ ಮತ್ತು ಕೇಸರಿ ಬಳಕೆ ಮಾಡುವುದು. ದೈನಂದಿನ ಜೀವನದಲ್ಲಿ ಅರಿಶಿಣವನ್ನು ಮತ್ತು ಕೇಸರಿಯನ್ನು ಸೇವಿಸುವುದು, ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ತುಂಬಾ ಶುಭಕರ. ಗುರುಗಳಿಗೆ ಮತ್ತು ಹಿರಿಯರಿಗೆ ಸೇವೆ ಸಲ್ಲಿಸುವುದು.
ತಮ್ಮ ಗುರುಗಳಿಗೆ, ಶಿಕ್ಷಕರಿಗೆ ಮತ್ತು ಹಿರಿಯರಿಗೆ ಸದಾ ಸೇವೆ ಸಲ್ಲಿಸಿ ಮತ್ತು ಅವರ ಆಶೀರ್ವಾದ ಪಡೆಯಿರಿ. ನಿಮಗೆ ತಿಳಿದಿರುವ ಜ್ಞಾನವನ್ನು ಇತರರೊಂದಿಗೆ ಹಂಚಿಕೊಳ್ಳಿ. ಗುರುವಾರದಂದು ಅನ್ನದಾನ ಮಾಡುವುದು ಗುರುಗ್ರಹದ ಶುಭ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ. ನಿಮ್ಮ ಅದೃಷ್ಟದ ಸಂಖ್ಯೆಗಳು 3, 12, 21 ಹಾಗೂ 30. ನಿಮ್ಮ ಅದೃಷ್ಟದ ಬಣ್ಣಗಳು ಹಳದಿ, ನೀಲಿ ಹಾಗೂ ನೇರಳೆ. ನಿಮ್ಮ ಅದೃಷ್ಟದ ದಿನಗಳು ಗುರುವಾರ, ಭಾನುವಾರ ಹಾಗೂ ಬುಧವಾರ. ನೋಡುತ್ತರಲ್ಲ ಸ್ನೇಹಿತರೆ, ಧನುರ್ ರಾಶಿಯವರು ಸ್ವಾತಂತ್ರ್ಯ, ಜ್ಞಾನ ಮತ್ತು ಸಾಹಸದ ಸಂಕೇತ. ಅವರು ತಮ್ಮ ಆಶಾವಾದಿ ಸ್ವಭಾವದಿಂದ ಜಗತ್ತಿನಲ್ಲಿ ಪ್ರಭಾವ ಬೀರುತ್ತಾರೆ. ಅವರ ಅಂತರಂಗದ ಶಕ್ತಿ ಮತ್ತು ಜ್ಞಾನದಾಹವನ್ನು ಅರ್ಥ ಮಾಡಿಕೊಂಡರೆ ಅವರೊಂದಿಗೆ ಅಚಲವಾದ ಬಾಂಧವ್ಯ ಬೆಳೆಸಿಕೊಳ್ಳುವುದು ಸಾಧ್ಯ. ಈ ವಿಡಿಯೋ ನಿಮಗೆ ಧನುರ್ ರಾಶಿಯವರ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ನೀಡಿದೆ ಎಂದು ಭಾವಿಸುತ್ತೇನೆ. ವಿಶೇಷವಾಗಿ ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಉಪಯುಕ್ತವಾಗಿವೆ ಎಂದು ನಂಬುತ್ತೇನೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಮಾಹಿತಿ ಮತ್ತು ರಾಶಿ ಭವಿಷ್ಯಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ರಾಶಿಯ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಜ್ಞಾನ, ಅದೃಷ್ಟ ಮತ್ತು ಸಂತೋಷ ಸದಾ ಇರಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು.